ಎಲ್ಲರಿಗೂ ನಮಸ್ಕಾರ. ದೀಪಾ ಹಳ್ಯಾಳ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇದು ನನ್ನ ಫಸ್ಟ್ ವಿಡಿಯೋ, ಫಸ್ಟ್ ವ್ಲಾಗ್. ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಮಧ್ಯಾಹ್ನ ಊಟಕ್ಕೆ ಅಂತ ಕ್ಯಾಬೇಜ್ ಪಲ್ಯ ಮಾಡೋಣ ಅಂತ ಕ್ಯಾಬೇಜ್ನ ಚೆನ್ನಾಗಿ ಸಣ್ಣದಾಗಿ ಹೆಚ್ಕೊತಾ ಇದ್ದೀನಿ. ಸಣ್ಣದಾಗಿ ಹೆಚ್ಕೊಂಡಾದ ತಕ್ಷಣ ಅದನ್ನು ಒಂದು ಬಾಣಲಿಗೆ ಹಾಕಿಬಿಟ್ಟು ಆಯಿಲ್ ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಗೋಲ್ಡನ್ ಫ್ರೈ ಆಗೋ ತನಕ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಎತ್ತಿಟ್ಟು ನಾನು ಹೆಸರು ಬೇಳೆನ ನೆನೆಸಿಟ್ಟಿದ್ದೆ. ಹಾಗೆ ಟೊಮೆಟೊನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಕರಿಬೇವು, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿನ ಹೆಚ್ಕೊಂಡಿದ್ದೀನಿ. ಒಂದು ಬಾಣಲೆಗೆ ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆನ ಹಾಕಿಬಿಟ್ಟು ಕಾದಿರೋ ಎಣ್ಣೆಗೆ ಕರಿಬೇವು ಹಾಕ್ತಾಯಿದ್ದೀನಿ. ಹಾಗೆ ಮೆಣಸಿನ್ಕಾಯಿನೂ ಹಾಕಿದೆ. ಚೆನ್ನಾಗಿ ಫ್ರೈ ಆದಮೇಲೆ ಅದನ್ನು ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿನೂ ಹಾಕ್ತಾಯಿದ್ದೀನಿ. ಆಗಲೇ ನಿಮಗೆ ಬೆಳ್ಳುಳ್ಳಿ ನಾನು ತೋರಿಸಿಲ್ಲ, ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಅದಾದಮೇಲೆ ಅದನ್ನು ಗೋಲ್ಡನ್ ಫ್ರೈ ಆಗೋ ತನಕ ಹುರ್ಕೊಬೇಕು. ಹುರ್ಕೊಂಡಾದ ತಕ್ಷಣ ರುಚಿಯಾದ ಪಲ್ಯನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳಿ. ಇದಾದಮೇಲೆ ಸ್ವಲ್ಪ ಸಣ್ಣದಾಗಿ ಹೆಚ್ಕೊಂಡಿರ್ತಕ್ಕಂಥ ಟೊಮೆಟೊನ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಅದು ಮೆತ್ತಗಾಗೋ ತನಕನೂ ಚೆನ್ನಾಗಿ ಹುರ್ಕೊಬೇಕು, ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದಾದಮೇಲೆ ನೆನೆಸಿಟ್ಟಿರ್ತಕ್ಕಂಥ ಹೆಸರು ಬೇಳೆನ ಹಾಕ್ತಾಯಿದ್ದೀನಿ. ಹೆಸರು ಬೇಳೆ ಹಾಕಿಬಿಟ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ ಹಾಕಿಬಿಟ್ಟು ಚೆನ್ನಾಗಿ ಬಾಡಿಸಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಹಾಕ್ತಾಯಿದ್ದೀನಿ. ಉಪ್ಪನ್ನು ಹಾಕ್ಕೊಂಡು ಅದಾದಮೇಲೆ ಕ್ಯಾಬೇಜನ್ನು ಹುರಿದು ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಬಿಡ್ಬೇಕು. ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಬಾಡಿಸಿ ಮೇಲೆ ಗರಂ ಮಸಾಲ ಹಾಕಿಬಿಟ್ಟು, ಅದು ಆಪ್ಷನಲ್, ಗರಂ ಮಸಾಲ ನಿಮ್ಗೆ ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದ್ರೆ ಕೆಲವರಿಗೆ ಇಷ್ಟ ಆಗುತ್ತೆ, ಕೆಲವರಿಗೆ ಇಷ್ಟ ಆಗೋಲ್ಲ. ಎಲ್ಲನೂ ಚೆನ್ನಾಗಿ ಬಾಡಿಸಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಮೇಲೊಂದು ಪ್ಲೇಟ್ ಮುಚ್ಕೊಂಡ್ಬಿಟ್ರೆ ಪಲ್ಯ ರೆಡಿ ಆಗುತ್ತೆ. ಇದು ಚಪಾತಿ ಜೊತೆ, ದೋಸೆ ಜೊತೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಅನ್ನ ಸಾಂಬಾರು ಜೊತೆನೂ ನಂಚ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಲಂಚ್ ಎಲ್ಲ ಮುಗಿಸ್ಕೊಬಿಟ್ಟು ಗೆಸ್ಟ್ ಬಂದಿದ್ದರು. ಎಲ್ಲ ಮುಗಿಸ್ಕೊಂಡ ತಕ್ಷಣ ಸಂಜೆ ಆಗೋಯಿತು. ಸಂಜೆ ದೇವ್ರ ಮುಂದೆ ದೀಪ ಹಚ್ಚಿ ಟೀ ಟೈಮ್ ಆಗೋಗಿತ್ತು. ಟೀ ಕುಡಿಬೇಕಂತ ಹೋದೆ, ಆದರೆ ನಾನು ಗ್ರೀನ್ ಟೀ ಕುಡಿಯೋದು. ಗ್ರೀನ್ ಟೀ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರಿಂದ ಕೂದಲು ತುಂಬ ಚೆನ್ನಾಗಿರುತ್ತೆ, ಸ್ಕಿನ್ ಚೆನ್ನಾಗಾಗುತ್ತೆ, ಹಾಗೆ ಫ್ಯಾಟ್ ಕೂಡ ಕರಗುತ್ತೆ ಅಂತ ಹೇಳ್ತಾರೆ, ವೆಯ್ಟ್ ಲಾಸ್ ಕೂಡ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ಗ್ರೀನ್ ಟೀ ಕುಡಿತಾ ನಾನು ಆಚೆ ಬಂದೆ. ಆಚೆ ವೆದರ್ ತುಂಬ ಚೆನ್ನಾಗಿತ್ತು. ಈವ್ನಿಂಗ್ ಟೈಮು ಹೊಸ ಗಿಡಗಳನ್ನು ನೆಟ್ಟಿದ್ದೆ ನಾನು. ಹಳೆ ಗಿಡಗಳೆಲ್ಲ ನಾನು ಒಣಗೋಗ್ಬಿಟ್ಟಿತ್ತು. ಹಾಗೆ ಇಲ್ಲಿ ಈ ಹೂ ಹೆಸರು ನನಗೆ ಗೊತ್ತಿಲ್ಲ, ಯಾರಿಗಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಎಷ್ಟು ಚೆನ್ನಾಗಿ ಬಂದಿದೆ ಈ ಹೂಗಳನ್ನ ನೋಡಿದ ತಕ್ಷಣ ತುಂಬ ಖುಷಿಯಾಯಿತು. ಹಾಗೆ ವೆದರ್ ತುಂಬ ಚೆನ್ನಾಗಿತ್ತು. ವೆದರ್ನ ಎಂಜಾಯ್ ಮಾಡ್ತಾ ನಾನು ಗ್ರೀನ್ ಟೀನ ಕುಡಿದೆ. ಜೀವನದಲ್ಲಿ ಏನೇ ಬಂದರೂ ಯಾವುದಕ್ಕೂ ಎದೆಗುಂದದೆ ನಗ್ತಾ ಎಲ್ಲನೂ ಸ್ವೀಕರಿಸ್ಕೊಂಡು ಎಲ್ಲರ ಜೊತೆ ಚೆನ್ನಾಗಿರಬೇಕು. ಹಾಗೆ ಒಳಗಡೆ ಬಂದ ತಕ್ಷಣ ನೋಡಿ, ಇದನ್ನು ಮನಿ ಪ್ಲಾಂಟನ್ನು ನಾನು ಪ್ಲಾಂಟ್ ಮಾಡಿದ್ದೀನಿ. 2 ಕಡೆ ಹಚ್ಚಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು ಮನಿ ಪ್ಲಾಂಟ್ ಕೂಡ. ಈ ಥರ ಅದು ಮನೇಲಿ ಈ ಥರ ಕಾಣ್ತಾ ಇತ್ತು. ಹಾಗೆ ವೆದರ್ ನೋಡಿ ತುಂಬ ಚೆನ್ನಾಗಿತ್ತು. ಎಲ್ಲನೂ ಮುಗಿಸಿ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬಾಯ್ ಬಾಯ್, ಸಿ ಯು. ನನ್ನ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.